ನಮಸ್ಕಾರ. ಡಾಕ್ಟರ್ ಸುಮಾ ಜೋಶಿ, ಸನಾತನ ಹೆಲ್ತ್ ಕೇರ್ ವತಿಯಿಂದ. ಇವತ್ತಿನ ಒಂದು ವಿಷಯ ಅಂದರೆ ಸೀಡ್ ಸೈಕ್ಲಿಂಗ್ ಅಂತ. ಸೊ ಈ ಸೀಡ್ ಸೈಕ್ಲಿಂಗ್ ಅಂದ್ರೇನು? ಇತ್ತೀಚಿನ ಈ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ ಮತ್ತು ತುಂಬ ಚರ್ಚೆಯ ವಿಷಯ ಸಹ ಆಗಿದೆ. ಇದರಲ್ಲಿ 4 ಬೀಜಗಳ ಬಗ್ಗೆ ಪ್ರಮುಖವಾಗಿ ಹೇಳಲಾಗಿದೆ. ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿಯ ಬೀಜ ಮತ್ತು ಎಳ್ಳಿನ ಬಗ್ಗೆ ಹೇಳಲಾಗಿದೆ. ಇದನ್ನು ಹೇಗೆ ತೆಗೆದುಕೊಳ್ಳೋದು ಅಂತಂದರೆ, ಒಂದು ಸೈಕಲ್ ಏನು ಸ್ಟಾರ್ಟ್ ಆಗುತ್ತೆ, ಮೆನ್ಸ್ಟ್ರುವಲ್ ಸೈಕಲ್, ಅವತ್ತಿನ ದಿನವನ್ನು 1 ಅಂತ ಕನ್ಸಿಡರ್ ಮಾಡಿದರೆ ಫಸ್ಟ್ 14 ಡೇಸ್ ಅಗಸೆ ಬೀಜ ಮತ್ತು ಅದರೊಟ್ಟಿಗೆ ಕುಂಬಳಕಾಯಿಯ ಬೀಜವನ್ನು ತೆಗೆದುಕೊಳ್ಳಬೇಕು. ಅದರ ನಂತರ 15ನೇ ದಿನದಿಂದ ಹಿಡಿದು ನೆಕ್ಸ್ಟ್ 14 ಡೇಸ್ ಸೂರ್ಯಕಾಂತಿ ಬೀಜ ಮತ್ತು ಎಳ್ಳನ್ನು ತೆಗೆದುಕೊಳ್ಳಬೇಕು. ಹೇಗೆ ತೆಗೆದುಕೊಳ್ಳೋದು ಅಂತ ಮುಂದಿನ ಪ್ರಶ್ನೆ ಅಂದರೆ, ಇದನ್ನು ಹುರಿದು ತಿನ್ನಬಹುದು ಅಥವಾ ಹಸಿಯಾಗಿಯೂ ಸಹ ಸೇವಿಸ್ಬೋದು. ಅಥವಾ ನಾವು ಏನಾದರೂ ಸಲಾಡ್, ಗ್ರೀನ್ ಸಲಾಡ್ ಅಥವಾ ಏನಾದರೂ ಮಾಡಿಕೊಂಡ್ರೆ ಅದರ ಮೇಲೆ ಸಹ ನಾವು ಉದುರಿಸ್ಕೊಂಡು ತಿನ್ಬೋದು. ಕೆಲವೊಬ್ಬರು ಇದರ ಲಾಡುವನ್ನು ಕಟ್ಬಿಟ್ಟು ಅದನ್ನು ಸಹ ಸೇವಿಸ್ತಾರೆ. ಅಗಸೆಯನ್ನು ಮುಖ್ಯವಾಗಿ ನಾವು ಅಗಸಿ ಚಟ್ನಿ ಪುಡಿಯ ಆ ರೀತಿಯಾಗಿ ತಯಾರು ಮಾಡಿ ಸಹ ನಾವು ಸೇವಿಸ್ಬೋದು. ಇದನ್ನು ಎಷ್ಟು ಸೇವಿಸಬೇಕು? ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಟೇಬಲ್ ಸ್ಪೂನ್ ಅಥವಾ ಹಾಫ್ ಟೇಬಲ್ ಸ್ಪೂನನ್ನು ತಗೋಬೋದು. ಅಂದರೆ 3 to 5 ಗ್ರಾಮ್ಸ್ವರೆಗೂ ನಾವು ಇದನ್ನು ತೆಗೆದುಕೊಳ್ಳಬಹುದು. ಈ ಬೀಜಗಳಲ್ಲಿ ಪೋಷಕಾಂಶಗಳಿವೆ. ಮುಖ್ಯವಾಗಿ ಲೈಕ್ ಮೆಗ್ನೀಷಿಯಮ್ ಇರ್ಬೋದು, ಜಿಂಕ್ ಇರ್ಬೋದು ಮತ್ತು ಈ ಸೀಡ್ಸ್ಗಳಲ್ಲಿ ಉತ್ತಮವಾದ ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಸಹ ಇದೆ. ಇದರಲ್ಲಿ ಪ್ರಮುಖ ಅಂಶ ಏನು ನಾವು ಗಮನಿಸಬೇಕು ಅಂತಂದರೆ, ಇದು ಸೈಕಲ್ಸ್, ಮೆನ್ಸ್ಟ್ರುವಲ್ ಸೈಕಲ್ಸ್ ಏನಿದೆ ಅದನ್ನು ಸರಿ ಮಾಡುವಲ್ಲಿ ಸಹಾಯ ಆಗಿದೆ. ಬಟ್ ಇದು ಯಾವುದೇ ಮೆಡಿಸಿನ್ಗೆ ಪೂರಕವಲ್ಲ. ಯಾರಾದರೂ ಥೈರಾಯ್ಡ್ ಮೆಡಿಸಿನ್ಸ್ ತಗೋತಿದ್ರೆ, BP ಮೆಡಿಸಿನ್ಸ್ ತಗೋತಿದ್ರೆ ಅಥವಾ ಡಯಾಬಿಟಿಕ್ ಮೆಡಿಸಿನ್ಸ್ ತಗೋತಿದ್ರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಅದರೊಟ್ಟಿಗೆ ಇದನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಬಟ್ ಇದು ಯಾವುದೇ ಮೆಡಿಸಿನ್ನಿಗೂ ಸಹ ಪೂರಕವಲ್ಲ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.